ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಟಾರ್ಶಿಪ್ ಏಕಾಏಕಿ ಸ್ಫೋಟಗೊಂಡಿದೆ. ಇಂಧನ ಟ್ಯಾಂಕ್ಗಳಿಂದ ರಾಕೆಟ್ನ ಮೇಲ್ಭಾಗದಲ್ಲಿ ದಿಢೀರ್ ಸ್ಫೋಟ ಆಗಿದೆ. ನೋಡಿ, ಮತ್ತೊಂದು ದೊಡ್ಡ ಫೇಲ್ಯೂರ್ ಇದೆ. ಲಾಸ್ಟು ಮೇ 28 ನಿಯಂತ್ರಣ ಕಳೆದುಕೊಂಡು ರಾಕೆಟ್ ಮುರಿದು ಬಿದ್ದಿತ್ತು. ಈಗ ಮತ್ತೊಂದು ಅವಘಡ. ರಾಕೆಟ್ನ ಮೇಲ್ಭಾಗದಲ್ಲಿ ದಿಢೀರ್ ಸ್ಫೋಟ ಆಗಿದೆ. ದಟ್ಟ ಜ್ವಾಲೆಯೊಂದಿಗೆ ಆ ಬೆಂಕಿಯ ಉಂಡೆ ಅಂತಾಗಿದೆ ಸ್ಟಾರ್ಶಿಪ್. ಭಾರತೀಯ ಕಾಲಮಾನ ಇಂದು ಬೆಳಗ್ಗೆ 9:30 ಆಗಿರುವಂಥ ಘಟನೆ. ಇದೇ ಜೂನ್ 29 ನಿಗದಿಯಾಗಿತ್ತು ಸ್ಟಾರ್ಶಿಪ್ನ ಟೆಸ್ಟು. 10ನೇ ಪರೀಕ್ಷಾ ಹಾರಾಟಕ್ಕೂ ಮುನ್ನ ಏಕಾಏಕಿ ಸ್ಫೋಟ ಆಗಿದೆ. ನೋಡ್ತಾ ಇದ್ದೀವಿ, ಅಮೇರಿಕಾದ ಟೆಕ್ಸಾಸ್ ಸ್ಟಾರ್ ಬೇಸ್ ಇದು. ಅಂದರೆ ಇಲ್ಲಿಂದನೇ ಉಡಾವಣೆ ಮಾಡಲಾಗುತ್ತೆ, ಲಾಂಚ್ ಮಾಡಲಾಗುತ್ತೆ. ಈಗ ಅಲ್ಲಿ ಇನ್ನೂ ಅದು ಲಾಂಚ್ ಆಗಿರಲಿಲ್ಲ, ಅಷ್ಟರೊಳಗಡೆ ಬ್ಲಾಸ್ಟ್ ಆಗಿದೆ. ದೊಡ್ಡ ಮಟ್ಟದ ಬೆಂಕಿಯ ಉಂಡೆಗಳು ಕಾಣಿಸಿಕೊಂಡಿದೆ. ದಟ್ಟವಾದ ಹೊಗೆ ನೋಡ್ತಾ ಇದ್ದೀವಿ. ಭಾರತೀಯ ಕಾಲಮಾನ ಇವತ್ತು ಬೆಳಗ್ಗೆ 9:30 ಆಗಿರುವಂಥ ಘಟನೆ ಇದು. ಎಲಾನ್ ಮಸ್ಕ್ ಒಡೆತನದ ಸ್ಟಾರ್ಶಿಪ್ ಅಂದರೆ ಬಾಹ್ಯಾಕಾಶ ನೌಕೆ. ಈ ಹಿಂದೆನೂ ಕೂಡ ಅನಾಹುತ ಆಗಿತ್ತು, ಅಂದರೆ ಇದೇ ರೀತಿ ಅವಘಡ ಆಗಿತ್ತು. ನೋಡ್ತಿದ್ದಂತೆ ಬ್ಲಾಸ್ಟ್ ಆಗಿದೆ. ನೋಡಿ, ಸ್ಟಾರ್ಶಿಪ್ಪು ಅಂದರೆ ಗಗನ ಯಾತ್ರಿಗಳನ್ನು ಚಂದ್ರನ ಮೇಲೆ ಕಳಿಸಲಿಕ್ಕೆ, ಅಧ್ಯಯನವನ್ನು ಮಾಡಲಿಕ್ಕೆ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಕೂಡ ಈಗ ಏರೋಸ್ಪೇಸ್ ಮಾಡ್ತಾ ಇತ್ತು. ಎಲಾನ್ ಮಸ್ಕ್ ಒಡೆತನದ್ದು ಸ್ಟಾರ್ಶಿಪ್ ಇದು. ಸಾಕಷ್ಟು ಖರ್ಚು ಮಾಡಿ ಇದನ್ನು ಲಾಂಚ್ ಮಾಡುವ ಪ್ಲಾನನ್ನು ಮಾಡಿದ್ರು, ಆದರೆ ಮತ್ತೆ ವಿಫಲತೆ ಕಂಡಿದೆ. Oh my God. It appears there has been Ship 36 just blew out. I mean, even the other day when they... Whoa! Whoa! What? No! Oh my God. It appears there has been Ship 36 just blew out. I mean, even the other day when they... Whoa! Whoa! What? ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣ. ಅಮೆರಿಕಾಗೆ ವಿಮಾನದ ಬ್ಲಾಕ್ ಬಾಕ್ಸ್ ರವಾನೆ ಮಾಡಲಾಗಿದೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸೇಫ್ಟಿಯಿಂದ ದತ್ತಾಂಶ ಸಂಗ್ರಹ ಮಾಡಲಾಗಿದೆ. ವಿಮಾನ ದುರಂತ ರಹಸ್ಯ ಹೊಂದಿರುವಂತಹ ಬ್ಲಾಕ್ ಬಾಕ್ಸ್ ಇದು. ಬ್ಲಾಕ್ ಬಾಕ್ಸ್ನಲ್ಲಿರುವಂತಹ ಮಾಹಿತಿ ಆಧರಿಸಿ ತನಿಖೆಯನ್ನು ಮಾಡಲಾಗುತ್ತೆ. ನೋಡಿ, ಈ ದುರಂತದ ರಹಸ್ಯ ಕಾರಣಗಳು ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಡಗಿದೆ. ಈಗ ಅಮೇರಿಕಾಗೆ ಅದನ್ನು ಕಳಿಸ್ಕೊಡ್ಲಾಗಿದೆ. ಅದನ್ನು ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ಮಾಡ್ತಾರೆ. ಒಂದು ಪಾಪ್ ಕಿಟ್ ಅಂತ ಇರುತ್ತೆ ಅದರಲ್ಲಿ. ಅಂದರೆ ಅದು ವಾಯ್ಸ್ ಏನಿದೆ ಅದು ರೆಕಾರ್ಡ್ ಆಗುತ್ತೆ ಅದರಲ್ಲಿ. ಅಲ್ಲಿ ಪೈಲಟ್ ಮಾತಾಡಿರೋದು, ಕೋ ಪೈಲಟ್ ಮಾತಾಡಿರೋದು, ಅಲ್ಲಿ ATCಯಿಂದ ಮಾತಾಡಿರೋದು, ಇದೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಅಮೇರಿಕಾಗೆ ಆ ಬ್ಲ್ಯಾಕ್ ಬಾಕ್ಸನ್ನು ರವಾನೆ ಮಾಡಲಾಗಿದೆ. ಅಮೇರಿಕ ಯಾಕೆ ಕಳಿಸಿದ್ರು ಅಂತ ಹೇಳಿದ್ರೆ, ಅದೇ ಅಮೇರಿಕ ಮೂಲದ ಕಂಪ್ನಿ ಇದು. ಬೋಯಿಂಗ್ ವಿಮಾನ 787-8 ಅವ್ರದ್ದೇ, ಇದು ಅಮೇರಿಕಾದವ್ರದ್ದೇ. ಹಾಗಾಗಿ ಈಗ ದತ್ತಾಂಶ ಕೂಡ ಸಂಗ್ರಹ ಮಾಡಲಾಗ್ತಿದೆ. ವಿಮಾನದ ದುರಂತಕ್ಕೆ ಕಾರಣ ಏನು ಅನ್ನೋದು ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರಹಸ್ಯ ಅಡಗಿದೆ. ಅವತ್ತು ಆ ಘಟನೆ ಆದಾಗ ಬಹಳ ತೀವ್ರವಾದಂಥ ಹುಡುಕಾಟ ನಡೀತು. ಅಷ್ಟು ಸುಲಭವಾಗಿ ಬ್ಲ್ಯಾಕ್ ಬಾಕ್ಸ್ಗೆ ಏನಾಗೋದಿಲ್ಲ. ಯಾಕಂದರೆ ಅದು ವಿಮಾನದ ಬಾಲದ ಹತ್ರ ಇರುತ್ತೆ, ಅದು ಭಾಳ ಸೇಫಾಗಿರುತ್ತೆ. ಸುಟ್ಟು ಕರಕಲಾಗಿದ್ದರೂ ಕೂಡ ಅದನ್ನು ಡೇಟಾ ತೆಗಿತಾರೆ. ಭಾಳ ಟೈಮ್ ಹಿಡಿಯುತ್ತೆ, ಒಂದು 3-4 ತಿಂಗಳು ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಆ ಘಟನೆಗೆ ಕಾರಣ ನಿಖರವಾಗಿ ಏನು ಅನ್ನೋದು ಈಗ ಬ್ಲ್ಯಾಕ್ ಬಾಕ್ಸ್ನ ಓಪನ್ ಮಾಡಿದ ಮೇಲೆ, ಆ ಡೇಟಾವನ್ನು ಕಲೆಕ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ವಿಮಾನ ಎಷ್ಟೊತ್ತಿಗೆ ಟೇಕ್ ಆಫ್ ಆಯಿತು, ಆ ಟೈಮ್ನಲ್ಲಿ ಏನಾಯಿತು, ಪಕ್ಷಿ ಏನಾದರೂ ಅಡ್ಡಿ ಬಂತಾ, ಅಥವಾ ಅಲ್ಲಿ ಪೈಲಟ್ ಅವ್ರದ್ದು ನಿರ್ಲಕ್ಷ್ಯನ, ಅಥವಾ ಹವಾಮಾನ ವೈಪರೀತ್ಯ ಕಾರಣನ, ತಾಂತ್ರಿಕ ದೋಷನ, ಇದೆಲ್ಲವೂ ಕೂಡ ತನಿಖೆ ಆದ ಮೇಲೆ ಗೊತ್ತಾಗುತ್ತೆ. ಬ್ಲ್ಯಾಕ್ ಬಾಕ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸಾಕಷ್ಟು ಅನುಮಾನಗಳಂತೂ ಇದ್ದೇ ಇದ್ದಾವೆ. ತಾಂತ್ರಿಕ ದೋಷವೇ ಈ ದುರಂತಕ್ಕೆ ಕಾರಣ ಅನ್ನುವಂಥದ್ದು ಅನುಮಾನ ಇದೆ. ಅದು ನಿಖರ ಆಗಬೇಕಲ್ವ, ಅದೇ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಈ ಬ್ಲ್ಯಾಕ್ ಬಾಕ್ಸ್ ಈಗ ಅಮೇರಿಕ ಕಳಿಸಿದ್ದಾರೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸೇಫ್ಟಿಯಿಂದ ದತ್ತಾಂಶ ಕೂಡ ಸಂಗ್ರಹವನ್ನು ಮಾಡಲಾಗಿದೆ.
ಅವತ್ತಿನ ಘಟನೆಯ ಹಿಂದಿನ ರಹಸ್ಯ ಅದರಲ್ಲಿ ಅಡಗಿದೆ. ಪ್ರತಿಯೊಂದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಪಿನ್ ಟು ಪಿನ್ ಪ್ರಯಾಣಿಕರು ಚೀರಾಡೋದು, ಕಿರ್ಚಾಡೋದು, ಅವ್ರ ಮಾತುಗಳಾಗಿರಬಹುದು. ಜೊತೆಗೆ ಅವತ್ತು ಪೈಲಟ್ ಕೊನೆಯದಾಗಿ ಮೇಡೆ 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 ಅಂತ ಹೇಳಿದ್ದು, ATCಯಿಂದ ವಾಪಸ್ ಅಲ್ಲಿ ಕಾಲ್ ಬಂದಿದ್ದು, ಮತ್ತು ಅಲ್ಲಿ ಏನಾದರೂ ಫ್ಯೂಯಲ್ ಸೋರಿಕೆ ಆಗಿತ್ತಾ, ಅಲ್ಲಿ ಏನು ಪ್ರಮುಖವಾಗಿ ತಾಂತ್ರಿಕ ದೋಷ ಏನು ಕಾರಣ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ, ಇದೆಲ್ಲವೂ ಕೂಡ ಅದರಲ್ಲಿ ಅಡಗಿರುತ್ತೆ. ಹಾಗಾಗಿನೇ ಒಂದು ವಿಮಾನ ಪತನ ಆಯಿತು ಅಂತ ಹೇಳಿದ್ರೆ ಮೊದಲಲ್ಲಿ ಹುಡುಕೋದು ಬ್ಲ್ಯಾಕ್ ಬಾಕ್ಸ್ ಆಗಿರುತ್ತೆ. ಅವತ್ತು ಅಹಮದಾಬಾದ್ ದುರಂತಕ್ಕೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಬಾಕ್ಸನ್ನು ಕೂಡ ಅಧಿಕಾರಿಗಳು ಪತ್ತೆಯನ್ನು ಮಾಡಿದ್ರು. ಈಗ ಆ ವಿಮಾನ ದುರಂತದ ರಹಸ್ಯವನ್ನು ಹೊರತೆಗೆಯಲಿದ್ದಾರೆ. ನಿಖರವಾದಂತಹ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಈಗ ಬೇರೆ ಬೇರೆ ನಾವೇನು ನೋಡ್ತಾ ಇದ್ದೀವಿ ಯಾವ ರೀತಿ ತಜ್ಞರು ವಿಶ್ಲೇಷಣೆಗಳನ್ನು ಮಾಡ್ತಿದ್ದಾರೆ ಅಂಥೇಳಿ. ಅದೆಲ್ಲವೂ ಹೌದು, ಬಟ್ ಅನುಮಾನ ಅಷ್ಟೇ, ಕನ್ಫರ್ಮ್ ಆಗಲ್ಲ ಅದು. ಈಗ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಥವಾ ಕಾಕ್ಪಿಟ್ ಅನ್ನೋ ನಾವೇನು ಕರಿತೀವಿ, ಅದರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ವಾಯ್ಸಿಂದ ಹಿಡಿದು ಪ್ರತಿಯೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಅದರಲ್ಲಿರುತ್ತೆ. ಪೈಲಟ್ದೇನಾದರೂ ಬೇಜವಾಬ್ದಾರಿನ ಇಲ್ಲಿ ಯಾವ ರೀತಿಯಾಗಿ ತಾಂತ್ರಿಕ ದೋಷಕ್ಕೆ ಕಾರಣ ಆಯಿತು, ಇದರ ರಹಸ್ಯವನ್ನು ಭೇದಿಸಲಾಗುತ್ತೆ.